ಜೀವನದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ ಏನು ಮಾಡಬೇಕು? ಮೊದಲು ನಮ್ಮಿಂದ ಫೇವರ್ ತಗೊಂಡು ಆಮೇಲೆ ಎಲ್ಲ ತಪ್ಪು ನಮ್ಮಿಂದನೇ ಆಗಿದೆ ಅನ್ನೋ ಥರ ನಮ್ಮನ್ನು ಬ್ಲೇಮ್ ಮಾಡ್ತಾರಲ್ಲ, ನಮ್ಮಿಂದ ಅವ್ರಿಗೆ ಏನೂ ಹೆಲ್ಪ್ ಆಗಿಲ್ಲ, ಅವರೇ ನಮಗೆಲ್ಲ ಮಾಡ್ತಾಯಿದ್ದಾರೆ ಅನ್ನೋ ಜನಗಳನ್ನ ನಮ್ಮ ಲೈಫಿಂದ ಮೊದಲು ಆಚೆ ಇಡಬೇಕು. ನಮ್ಮ ಲೈಫ್ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತೊಗೊತಾ ಇದ್ದೀವಿ ಅಂತ ಬಂದಾಗ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಆಗೋ ಥರ ಡಿಸಿಷನ್ ಮಾಡಿ. ಅದು ಬಿಟ್ಟು ಕಷ್ಟದಲ್ಲಿ ಯೂಸ್ ಆ್ಯಂಡ್ ಥ್ರೋ ಪೆನ್ ಥರ ಯೂಸ್ ಮಾಡ್ಕೊಂಡು ಬಿಸಾಡ್ತಾರಲ್ಲ ಅಂಥ ಜನಗಳ ನೆರಳನ್ನು ಹತ್ರನೂ ಬಿಟ್ಕೋಬೇಡಿ. ಮೇಲೆ ಒಬ್ಬ ಇದ್ದಾನೆ ಎಲ್ಲ ನೋಡ್ಕೊತಾನೆ ಅಂತ ಸುಮ್ಮನೆ ಕೂತ್ರೆ ನಮ್ಮ ದುಡ್ಡಲ್ಲಿ ಅವ್ರು ಶೋಕಿ ಮಾಡಿಕೊಂಡು ಆರಾಮ್ಸೆ ಶೋಕಿ ಅದೇ ಶೋಕಿ ಜೀವನನೇ ನಡೆಸ್ಬಿಡ್ತಾರೆ. ಬಟ್ ನಮ್ಮ ಸ್ಥಿತಿ ಏನಾಗಿರುತ್ತೆ? ಅಂಥ ಜನಗಳ ಸಹವಾಸ ಯಾಕೆ ಬೇಕಲ್ವಾ? ನಾನು ಕಲ್ತಿದ್ದು ಜೀವನದಲ್ಲಿ ಒಂದು ಒಳ್ಳೆ ಪಾಠ ಅಂದರೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು. ಬಟ್ ಕಷ್ಟದಲ್ಲಿರೋರ ಥರ ನಾಟಕ ಮಾಡಿ ಹೆಲ್ಪ್ ತೊಗೊತಾರಲ್ಲ, ಅಂಥವರು ಗ್ರ್ಯಾಟಿಟ್ಯೂಡ್ ಇಲ್ಲದೆ ಇರೋ ಜನಗಳು. ಅಂಥವ್ರ ಮನೆ ಹತ್ರನೂ ನಾವು ಸುಳಿಬಾರ್ದು, ಅವರನ್ನು ಮನೆ ಹತ್ರನೂ ಬಿಟ್ಕೊಬಾರ್ದು. ಮನುಷ್ಯತ್ವ ಇಟ್ಕೊಂಡು ಜೀವನ ಮಾಡಬೇಕು ಅಲ್ವಾ? ಒಂದು ವಿಷಯ ತಿಳ್ಕೊಳ್ಳಿ, ಕೊನೆ ಪಕ್ಷ ಒಬ್ರಿಗೆ ನೀವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಬೇಡ, ಬಿಟ್ಬಿಡಿ, ಕೆಟ್ಟದ್ದಂತೂ ಮಾಡಬೇಡಿ. ನೀವು ಲೈಫಲ್ಲಿ ಟಾಪಲ್ಲಿ ಇರಬೇಕು ಅಂದ್ಬಿಟ್ಟು ಒಬ್ಬ ಮನುಷ್ಯನಿಗೆ ನೋವು, ಮೋಸ, ನಂಬಿಕೆ ದ್ರೋಹ ಮಾಡೋದು ಎಷ್ಟು ಸರಿ ಅಲ್ವಾ? ಕೊನೆಗೆ ಏನಾಗುತ್ತೆ ಹೇಳಿ? ಕರ್ಮ ರಿಟರ್ನ್ಸ್ ಬಂದೇ ಬರುತ್ತೆ. ನಮಗೆ ನೀವು ಮಾಡ್ತಿದ್ದೀರಾ, ನಿಮಗೂ ಆ ಟೈಮ್ ಬಂದೇ ಬರುತ್ತೆ. ನಾವೇ ಮಾಡ್ಬೋದು ಅಥವಾ ನಮ್ಮ ಥರ ಇರೋರು ಇನ್ನೊಬ್ಬರು ಮಾಡ್ಬೋದು ಅಲ್ವಾ? ಒಳ್ಳೆ ರೀತಿ ಜೀವನ ಮಾಡಿ. ಎನಿವೇಸ್, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿದ್ದೆ, ಬಟ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಸಂಜೆ ಶುರು ಮಾಡ್ತಾಯಿದ್ದೀನಿ. ತುಂಬ ಕೆಲಸ ಇತ್ತು, ವಾರ್ಡ್ರೋಬ್ ಬಂತು, ಗಜಿಬಿಜಿ ಆಗಿಬಿಟ್ಟಿತ್ತು, ಕ್ಲೀನ್ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್, ಥ್ಯಾಂಕ್ ಯು. ಹೆಲೋ, ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯಾಸ್ ವ್ಲಾಗ್ ನೆಸ್ಟ್. ಈ ವೆಡ್ನೆಸ್ಡೇ. ಸೊ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ 6:30 PM ಆಯಿತಾ. ಪಿಜ್ಜಾ ಬೇಸ್ ತರಿಸಿದ್ದೆ, ತುಂಬ ದಿನ ಆಗಿತ್ತು, ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಎಲ್ಲದಕ್ಕೂ ಥರ. ಸೊ ಅದಕ್ಕೆ ಏನೇನೆಲ್ಲ ಬೇಕು, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಹೇಗೆ ಮಾಡೋದು, ಯಾವ ಇಕ್ವಿಪ್ಮೆಂಟ್ ಬಳಸಿ ಮಾಡ್ತಾಯಿದ್ದೀನಿ ಅಂತಲೂ ತೋರಿಸ್ತೀನಿ. ಸೊ ಬನ್ನಿ ಶುರು ಮಾಡೋಣ. ಸೊ ನಾನಿಲ್ಲಿ ಏರ್ ಫ್ರೈಯರ್ನ ಬಳಸಿ ಪಿಜ್ಜಾ ಮಾಡ್ತಾಯಿದ್ದೀನಿ. ಸೊ ಏರ್ ಫ್ರೈಯರ್ ಇಲ್ಲಿದೆ. ಸೊ ಇದನ್ನು ಯೂಸ್ ಮಾಡಿ ನಾನು ಪಿಜ್ಜಾಗೆ ಏನು ಬೇಕೆಲ್ಲ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದೆ, ಮಶ್ರೂಮ್ ಇದೆ, ಕಾರ್ನ್ ಆ್ಯಂಡ್ ಈರುಳ್ಳಿ ಮತ್ತು ಟೊಮೆಟೊ, ಮೊಸರಲ್ಲ ಚೀಸ್ ಇದೆ. ಸೊ ಗ್ರೇಟೆಡ್ ಚೀಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಏರ್ ಫ್ರೈಯರ್ ಲೈನರ್ ಅಂತ ಬರುತ್ತೆ. ಪಿಜ್ಜಾ ಸಾಸ್ ಬೇಕು. ಸೊ ಇದಿಲ್ಲದೆ ಪಿಜ್ಜಾನೇ ನಡೆಯಲ್ಲ. ಮೇನ್ ಇಂಗ್ರೀಡಿಯೆಂಟೇ ಬಿಟ್ಬಿಟ್ಟಿದ್ದೀನಿ. ಮೇನ್ ಪಿಜ್ಜಾ ಬೇಸ್, ಇದು ರೆಡಿ ಪಿಜ್ಜಾ ಬೇಸ್ ನಾನು ಯೂಸ್ ಮಾಡ್ತಾ ಇರೋದು. ಏರ್ ಫ್ರೈಯರ್ ಅಂತ ಬಂದಾಗ ಯಾವ ಟೆಂಪ್ರೇಚರಲ್ಲಿ ಎಷ್ಟು ನಿಮಿಷ ಇಟ್ಟು ಬೇಯಿಸಬೇಕು ಅಂತ ನಾನು ಸ್ವಲ್ಪ ನೋಡ್ಕೊಂಡಿದ್ದೀನಿ. ಸೊ ಫಸ್ಟ್ ಅಂದರೆ ಅವರಿಗೆ ಇದೆಲ್ಲ ಬೇಕೇ ಬೇಕು ಪಿಜ್ಜಾ ಮಾಡೋಕ್ಕೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಶುರು ಮಾಡೋಣ. ಪಿಜ್ಜಾ ಬೇಸಿಗೆ ಇವಾಗ 2 ಸ್ಪೂನ್ಸ್ ಪಿಜ್ಜಾ ಸಾಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು, ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ, 2.5 ಸಾಕಾಗುತ್ತೆ. ಚೀಸ್ ಹಾಕ್ಕೊಳ್ಳೋಣ. ಸೊ ನೀಟಾಗಿ ಚೀಸ್ನ ಸ್ಪ್ರೆಡ್ ಮಾಡ್ಕೊಂಡು ಡಿಸೈನಾಗಿ ಡೆಕೋರೇಟ್ ಮಾಡ್ತಾಯಿದ್ದೀನಿ ಪಿಜ್ಜಾನ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಕಾರ್ನ್ ಹಾಕ್ಕೊತಾ ಇದ್ದೀನಿ ಅಲ್ವಾ, ಅದಕ್ಕೆ ಅಲ್ಲಿ ಚಿಕನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ಹಾರ್ಡ್ಲಿ ವೆಲ್ಕಮ್ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ. ಟೊಮೆಟೊ ಹಾಕ್ತಾಯಿದ್ದೀನಿ. ವೆಜ್ ಲೋಡೆಡ್ ಪಿಜ್ಜಾ, ಕನ್ಫ್ಯೂಸ್ ಆಗಿಬಿಡಿ ಗೈಸ್, ಇದು ವೆಜ್ ಲೋಡೆಡ್. ನೆಕ್ಸ್ಟ್ ಮಶ್ರೂಮ್ ಹಾಕ್ತಾಯಿದ್ದೀನಿ, ಅವರಿಗೇನೋ ಹಾಕ್ತಾಯಿದ್ದೀವಿ. ಸೊ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ನಂಗೆ ತುಂಬ ಜಾಸ್ತಿ ಇಷ್ಟ, ಅದಕ್ಕೆ ಜಾಸ್ತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಗ್ರೇಟೆಡ್ ಇದಿದೆಯಲ್ಲ ಚೀಸು, ಅದನ್ನ ಇನ್ನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ಸೆಟ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ, ಬನ್ನಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಪವರ್ ಬಟನ್ ಆನ್ ಆಗುತ್ತೆ. ಈ ಥರ ಪುಲ್ ಮಾಡ್ಕೊಳ್ಳಿ. ಪುಲ್ ಮಾಡಿಕೊಂಡು ಇದರೊಳಗಡೆ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಇದನ್ನು ಈ ಪಿಜ್ಜಾದು ಪ್ಯಾನ್ ಒಳಗಡೆ ಹಾಕೋಣ. ಸೊ ಹಾಕಿದ್ದೀನಿ ಗೈಸ್. ಸೊ ಇವಾಗ ಇದರೊಳಗಡೆ ಸೆಟ್ ಮಾಡಿ ಟೈಮರ್ ಆನ್ ಮಾಡಬೇಕು.
12 ಮಿನಿಟ್ಸ್ ಇಡೋಣ. ಸೊ ಇದೆ ಅನಿಸುತ್ತೆ. ಶುರು ಆಯಿತು. ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ, ಮೇ ಬಿ ಟೈಮ್ ಸೆಟ್ ಮಾಡಿದ್ದು, ಯಾಕಂದರೆ ಅದು ಸ್ವಲ್ಪ ಲೈಟಿಂಗ್ ಇದೆ ಅಲ್ವಾ, ಹಾಗಾಗಿ ಗೊತ್ತಾಗ್ತಿಲ್ಲ. ಸೊ 185 ಡಿಗ್ರಿ ಸೆಲ್ಸಿಯಸಲ್ಲಿ 12 ಮಿನಿಟ್ಸ್ ಇಟ್ಟಿದ್ದೀನಿ. ಆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಹೇಳಿ, ನಾನು ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳಿ. ಸೊ ನಾನು ಅದೇ ಥರ ವೀಡಿಯೋಸ್ಗಳನ್ನ ಮಾಡ್ಕೊಂಡು. ಏನಾಯಿತು ಏನಾಯ್ತಮ್ಮ? ಹಿಡಿಬೇಕಾ? ಪಾಪ ಹೇಳು, ಪಾಪ ಅಂತೇಳು, ಹೇಳು ಪಾಪ ಅಂತ. ಬೇಡ ಪಾಪ. ಅವನು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ತಾಯಿದ್ದಾನೆ, ಮಾತಾಡಲ್ಲ. ಅವನು ಮೂಗ ಅಲ್ವಾ? ಸೊ ಮುಂಚೆ ಹೇಳಿದ್ದಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ. ಸಪೋರ್ಟ್ ಮಾಡಿ. 1 ಮಿನಿಟ್ ತೋರಿಸ್ತಾ ಇದೆ ಗೈಸ್. ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಅನ್ನೋಕೆ ಹೋಗ್ಬೇಡಿ, ಯಾಕಂದರೆ ಏರ್ ಫ್ರೈಯರಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಿದ್ದು ಅಂತ ಸ್ಮೈಲೀಸ್ ಬರುತ್ತಲ್ಲ ಅದನ್ನು ಮಾಡಿದ್ದೆ. ಸೊ ಇವತ್ತೇ ಸೆಕೆಂಡ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಸ್ಮೈಲೀಸ್, ಪಿಜ್ಜಾ ಮಾಡೋಣ ಅಂಥೇಳಿ. ಮೇ ಬಿ ನಾನು ಟೈಮಿಂಗ್ ಸ್ವಲ್ಪ ಕಮ್ಮಿ ಇಡಬೇಕಾಯ್ತು. ಸೊ ಈ ಥರ ಇದೆ ಪಿಜ್ಜಾ, ಚೆನ್ನಾಗಿರುತ್ತೆ. ಕೊಂಡಿಲ್ಲ ಪಿಜ್ಜಾ ಕಟ್ ಮಾಡೋದು, ಸೊ ಚಾಕಲ್ಲಿ ಕಟ್ ಮಾಡಿ. ಸೊ ಈ ಪಿಜ್ಜಾ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಪಿಜ್ಜಾಗೋಸ್ಕರ ನಾನು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಲೈಕ್ ರಿಯಲ್ ಪಿಜ್ಜಾ ಹೆಂಗಿರುತ್ತೆ, ಇನ್ಸ್ಟೆಂಟ್ ಪಿಜ್ಜಾ ಅಂತ ಅನ್ಸಲ್ಲ. ಚೆನ್ನಾಗಿದೆ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಗೊತ್ತಲ್ವಾ ಗೈಸ್ ಏನು ಮಾಡಬೇಕಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್.